ಹಲೋ ಕೆ.ಸಿ.ಟಿ ಆ್ಯಂಡ್ ನೀಟ್ ಸ್ಟೂಡೆಂಟ್ಸ್. ಓಕೆ, ನಿಮಗೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ ಕೆ.ಎ ಕಡೆಯಿಂದ. ಅದೇನಂತಂದರೆ ಚಾಯ್ಸ್ ಸೆಲೆಕ್ಷನ್ ಬಗ್ಗೆ ಇರುತ್ತೆ. ಓಕೆ, ಫಸ್ಟ್ ರೌಂಡಲ್ಲಿ ಯಾರಿಗೆಲ್ಲ ಸೀಟ್ ಸಿಕ್ಕಿತ್ತು, ನೀವೇನಾದರೂ ಚಾಯ್ಸ್ ಮಿಸ್ಟೇಕ್ ಮಾಡಿದ್ರು ಕೂಡ ಈ ವಿಡಿಯೋ ನೋಡಿಬಿಟ್ಟು ಕರೆಕ್ಟ್ ಮಾಡ್ಕೊಳ್ಳಿ ಸರ್ನಾ. ನಿಮಗೆ ಕರೆಕ್ಷನ್ ಡೇಟ್ ಕೂಡ ಇದೆ. ಮತ್ತು ಇನ್ನೂ ಯಾರೆಲ್ಲ ಚಾಯ್ಸ್ ಸೆಲೆಕ್ಟೇ ಮಾಡಿಲ್ಲ ಅವರಿಗೆ ಡೇಟ್ ಕೂಡ ಎಕ್ಸ್ಟೆಂಡ್ ಆಗಿದೆ. ಡೇಟ್ ಯಾವುದು ಎಕ್ಸ್ಟೆಂಡ್ ಆಗಿದೆ ಅಂದರೆ ಚಾಯ್ಸ್ಗಳನ್ನು ಆಯ್ಕೆ ಮಾಡೋದು ಲಾಸ್ಟ್ ಡೇಟ್ ಏನಂದರೆ 28th ಜುಲೈವರೆಗೂ ನಿಮಗೆ ಡೇಟ್ನ ಕೊಟ್ಟಿದ್ದಾರೆ. ಓಕೆ, 28th ನೈಟ್ 12ವರೆಗೂ ಏನಂತಂದರೆ ನಿಮ್ಮ ಚಾಯ್ಸ್ನ ಸೆಲೆಕ್ಷನ್ನ ಮಾಡ್ಕೊಳ್ಬೋದು. ಓಕೆ, ಚಾಯ್ಸ್ 1 2 3 4 ಏನಿದೆ ನೀವು ಇದು ಮಾಡ್ಕೋಬೋದು, ಸೀಟ್ ಸಿಕ್ಕಿವ್ರು ಮಾತ್ರ. ಓಕೆ, ಇವಾಗ ನಾನು ಸರ್ ಚಾಯ್ಸ್ 2 ಹಾಕಿದ್ದೀನಿ, ಚಾಯ್ಸ್ 3 ಚಾಯ್ಸ್ 4 ಹಾಕ್ಬೋದಾ, ನನ್ನ ಚಾಯ್ಸ್ ಏನಾದರೂ ಚೇಂಜ್ ಮಾಡ್ಬೋದು? ಎಸ್, 100% ನೀವು ನಿಮ್ಮ ಚಾಯ್ಸ್ ಕೂಡ 28th ಜುಲೈವರೆಗೂ ಚೇಂಜ್ ಮಾಡ್ಕೊಳ್ಬೋದು. ಓಕೆ, 28 ಜುಲೈ ಅಂತಂದರೆ ಯಾವ ವಾರ ಅಂತ ಹೇಳ್ತೀನಿ ನೋಡಿ ಇವಾಗ. ಓಕೆ, ಮಂಗಳವಾರದವರೆಗೂ ನೀವು ಇದನ್ನು ಮಾಡ್ಕೊಳ್ಬೋದು. ಯಾರೆಲ್ಲ ಚಾಯ್ಸ್ 1 ಕೊಟ್ಟಿರ್ತಾರೆ, ಓಕೆ, ಚಾಯ್ಸ್ 1 ಕೊಟ್ಟಿದ್ದವರು ನೀವೇನಂತಂದರೆ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತದೆ. ಮತ್ತು ಬ್ಯಾಂಕಿಗೆ ಹೋಗ್ಬಿಟ್ಟು ನೀವು ನಿಮ್ಮ ಅಮೌಂಟ್ನ ಪೇ ಮಾಡಬೇಕಾಗುತ್ತೆ, ಕಾಲೇಜ್ ಫೀಸ್ನ ಪೇ ಮಾಡಬೇಕಾಗುತ್ತೆ. ಅದು ಎಲ್ಲಿವರೆಗೂ ಅಂತಂದರೆ ಬುಧವಾರ 29th ಜುಲೈ 4 ಗಂಟೆವರೆಗೂ ಹೋಗಿ ನೀವು ನಿಮ್ಮ ಫೀಸ್ನ ಒಂದು ಬ್ಯಾಂಕ್ ಮೂಲಕ ಪೇ ಮಾಡ್ಬೋದು. ಇಲ್ಲ ನೀವು UPI ಮೂಲಕನೇ ಪೇ ಮಾಡ್ತೀನಿ ಅಂತಂದ್ರೂ ಕೂಡ ಪೇ ಮಾಡ್ಬೋದು. ನಿಮಗೆ ಒಂದು 29th ಇರುತ್ತೆ ಲಾಸ್ಟ್ ಡೇಟು. ಮತ್ತು ಶುಲ್ಕ ಪಾವತಿ ಹಾಗೂ ಡೌನ್ಲೋಡ್ ಮಾಡಿದ ಕನ್ಫರ್ಮೇಷನ್ ಸ್ಲಿಪ್ನೊಂದಿಗೆ ಚಾಯ್ಸ್ ವಿದ್ಯಾರ್ಥಿಗಳು ಕಾಲೇಜಿನ ವರದಿ ಮಾಡಿಕೊಳ್ಳೋದು. ಓಕೆ, ನೀವು ಡೌನ್ಲೋಡ್ ಮಾಡ್ಕೊಂಡಿರ್ತಾರಲ್ವ ಕನ್ಫರ್ಮೇಷನ್ ಸ್ಲಿಪ್ಪು ಮತ್ತು ನಿಮ್ಮ ಫೀಸ್ ಪೇಮೆಂಟ್ ಮಾಡಿರೋ ಸ್ಲಿಪ್ನ ತೊಗೊಂಡ್ಬಿಟ್ಟು ಎಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡ್ಬಿಟ್ಟು ಕಾಲೇಜ್ಗೆ ಎಲ್ಲಿವರೆಗೂ ಹೋಗ್ಬೋದು ಅಂತಂದರೆ ನೀವು 29th ಜುಲೈ, ಓಕೆ, ಬುಧವಾರ ಸಂಜೆ 6 ಗಂಟೆವರೆಗೂ ನೀವು ಕಾಲೇಜ್ಗೆ ಹೋಗಿ ರಿಪೋರ್ಟ್ ಮಾಡ್ಕೊಳ್ಬೋದು ಸ್ಟೂಡೆಂಟ್ಸ್. ಓಕೆ, ನೀವು ಫೀಸ್ ಪೇ ಮಾಡಿಬಿಟ್ಟು ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡ ಮೇಲೆ ಕಾಲೇಜವ್ರಿಗೆ ಏನಾದರೂ ಮಾತಾಡಿಬಿಟ್ಟು 30th ಹೋಗ್ರು ವರ್ಕ್ ಆಗುತ್ತೆ, ಆ ರೀತಿ ಎಲ್ಲ. ಬಟ್ ಈ ಟೈಮ್ ಗ್ಯಾಪಲ್ಲೇ ಏನಂತಂದರೆ ಬೇಗ ಹೋಗಿ, ತುಂಬ ಜಾಸ್ತಿ ಟೈಮ್ನ ಕೊಟ್ಟಿದ್ದಾರೆ. ಮತ್ತು ಅದಾದಮೇಲೆ ಏನಂತಂದರೆ ಒಂದು ವೇಳೆ ಯಾರಾದರೂ ನೀವು ಚಾಯ್ಸಸ್ ಸೆಲೆಕ್ಟ್ ಮಾಡಿಲ್ಲ, ಹಾಗೆ ಬಿಟ್ಟಿದ್ದಾರಾ ಅಂತಂದರೆ ಕೇರ್ಲೆಸ್ ಮಾಡಿಬಿಟ್ಟಿದ್ದಾರೆ ಅಂದರೆ ಅವ್ರು ನಿಮ್ಗೆ ಏನಂತ ತಿಳ್ಕೊತಾರೆ ಅಂದರೆ ನಿಮಗೆ ಕಂಟಿನ್ಯೂ ಆಗೋಕ್ಕೆ ಇಷ್ಟ ಇಲ್ಲ. ಓಕೆ, KCT ಏನಿದೆ ಕೌನ್ಸಿಲಿಂಗಲ್ಲಿ ನಿಮಗೆ ಕಂಟಿನ್ಯೂ ಆಗೋಕ್ಕೆ ಇಷ್ಟ ಇಲ್ಲ ಅಂದ್ಬಿಟ್ಟು ಚಾಯ್ಸ್ 4 ಅಂತ ಅವರೇ ಆಟೋಮೆಟಿಕ್ಕಾಗಿ ಅನ್ನೋರೇ ನಿಮಗೆ ಚಾಯ್ಸ್ 4 ಅಪ್ಡೇಟ್ ಮಾಡಿಬಿಟ್ಟು ನಿಮ್ಮನ್ನು KEಯಿಂದ ಕೌನ್ಸಿಲಿಂಗ್ ಪ್ರೊಸೆಸ್ಸಿಂದ ಆಚೆ ಆಗಿಬಿಡ್ತಾರೆ. ಸೊ ಅದಕ್ಕೋಸ್ಕರ ಬೇಗ ಸೆಲೆಕ್ಟ್ ಮಾಡ್ಕೊಳ್ಳಿ ಚಾಯ್ಸಸ್ನ. ಯಾರಾದರೂ ಇನ್ನೂ ಚಾಯ್ಸ್ 1 ಹಾಕಿಲ್ಲ, ನಾನು ಅಡ್ಮಿಷನ್ ಆಗಬೇಕು ಅನ್ನೋರು ಕೂಡ ನಿಮಗೂ ಟೈಮ್ ಇದೆ, ನೀವು ಕೂಡ ಅಡ್ಮಿಷನ್ ಆಗಿ ಇವಾಗೆಲ್ಲನೂ ರೆಡಿ ಮಾಡ್ಕೊಂಡು ಇಟ್ಕೊಂಡಿರಿ. ಮಂಡೇ ದಿವಸ ಫೀ ಪೇ ಮಾಡಿಬಿಟ್ಟು ಮಂಡೇ ದಿವಸನೇ ನಿಮ್ಮ ಕಾಲೇಜ್ಗೆ ಟ್ರಾವೆಲ್ ಮಾಡಿ. ಮತ್ತು ಚಾಯ್ಸ್ ಏನಾದರೂ ಚೇಂಜ್ ಮಾಡ್ತೀನಿ ಅನ್ನೋರು ಕೂಡ ಮಾಡ್ಕೊಳ್ಳಿ. ನೀಟ್ ಸ್ಟೂಡೆಂಟ್ಸ್ಗೆ ಏನಂತಂತಂದರೆ, ಓಕೆ, ಯಾರೆಲ್ಲ ಫಸ್ಟ್ ರೌಂಡಲ್ಲಿ ಆಪ್ಷನ್ ಎಂಟ್ರಿನೇ ಮಾಡಿಲ್ಲ, ಸೀಟ್ ಅಲಾಟ್ ಆಗಿಲ್ಲ, ಅವ್ರಿಗೇನು ಇದು ವೀಡಿಯೋ ಅನ್ವಯ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನೀವೇನು ತಲೆ ಕೆಡ್ಸ್ಕೊಳ್ಕೋಬೇಡಿ. KCT ಸ್ಟೂಡೆಂಟ್ಸ್ ನಿಮ್ಮ ನೆಕ್ಸ್ಟ್ ಪ್ರೊಸೆಸ್ ಏನಿರುತ್ತೆ ಸೆಕೆಂಡ್ ರೌಂಡ್ಗೋಸ್ಕರ ಅಂತ ನಾನು ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳಿರ್ತೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು, ಬಾಯ್ ಬಾಯ್. ಈ ವಿಡಿಯೋ ಬಂದುಬಿಟ್ಟು ಎಲ್ಲ ಓಕೆ ಇಂಜಿನಿಯರಿಂಗ್ ಎಲ್ಲ ಸ್ಟೂಡೆಂಟ್ಸ್ಗೆ, ನಾನು ಇಂಜಿನಿಯರಿಂಗು BSc ಡಿಗ್ರಿ ಆ ರೀತಿ ಏನು ಡಿವೈಡ್ ಮಾಡ್ತಿಲ್ಲ, ಎಲ್ಲ ನೀವು ಫಸ್ಟ್ ರೌಂಡಲ್ಲಿ ಒಂದು ಸೀಟ್ ಸಿಕ್ಕಿದೆಯಾ ವಿಡಿಯೋ ನೋಡ್ಕೊಳ್ಳಿ, ಖುಷಿಯಾಗಿರಿ. ಓಕೆ, ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತು ಡಿಸ್ಕ್ರಿಪ್ಷನಲ್ಲಿ ನಿಮಗೋಸ್ಕರ ಒಂದು ವಾಟ್ಸಪ್ ಗ್ರೂಪ್ ಲಿಂಕ್ ಹಾಕಿದ್ದೀನಿ, ಅದನ್ನು ಕೂಡ ಜಾಯ್ನ್ ಆಗಿ ಸ್ವಲ್ಪ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.